ಇದು 1 ಎಕರೆ 6 ಗುಂಟೆ ಜಾಗ ಇದು. ಸೊ ನಾನು ಲ್ಯಾಂಡ್ ಬ್ಯಾಕ್ ಸೈಡ್ ಇದ್ದೀನಿ. ಇಲ್ಲಿ ಇವರು 2-3 ವರ್ಷದಿಂದ ಏನು ವ್ಯವಸಾಯ ಮಾಡಿಲ್ಲ. ಸಾಯಿಲ್ ಕಂಡೀಷನ್ ಹೆಂಗಿದೆ ಅಂದರೆ ಪಕ್ಕದಲ್ಲಿ ನೋಡ್ಬೋದು, ಹಿಂದೆಗಡೆ ನೋಡ್ಬೋದು. ಬೇರೆಯವರೆಲ್ಲ ಹೊಲ ಹೊತ್ತಿದ್ದಾರೆ. ಕೆಂಪು ಮಣ್ಣು, ಕೆಂಪು ಮಣ್ಣು. 1 ಎಕರೆ 6 ಗುಂಟೆ ಇದು. ಟೋಟಲಿ 1 ಎಕರೆ 6 ಗುಂಟೆ. ಪಕ್ಕದಲ್ಲಿ ನೋಡಿ ಬೇರೆಯವ್ರು ಪರ್ಚೇಸ್ ಮಾಡಿ ಅವ್ರು ಬೇಲಿ ಹಾಕ್ಕೊಂಡಿದ್ದಾರೆ. ಅವರ ಮನೆ ಕೂಡ ಕಟ್ಕೊಂಡು ಇಲ್ಲೇ ವಾಸ ಇದ್ದಾರೆ ಅವರು. ಈ ಹೊಲನ ಉತ್ತರೆ ಪಕ್ಕದಲ್ಲಿ ಏನು ಕಾಣಿಸ್ತಾ ಇದೆ ಅದೇ ಥರ ಕಾಣಿಸುತ್ತೆ. 1 ಎಕರೆ 6 ಗುಂಟೆ. ಬೆಂಗಳೂರಿಂದ 100 ಕಿಲೋಮೀಟ್ರು, ಕನಕಪುರದಿಂದ 45 ಕಿಲೋಮೀಟ್ರು. ಸಬ್ ರೋಡ್ಗೆ ಟಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಈ ಥರ 360 ಡಿಗ್ರಿನಲ್ಲಿ ಇಲ್ಲಿ ಇರೋ ಪ್ರಾಪರ್ಟಿ. ಸೊ ಬೆಂಗಳೂರು ಸೌತಲ್ಲಿ ಈ ಪ್ರೈಸ್ಗೆ ಲ್ಯಾಂಡ್ಗಳೇ ಇಲ್ಲ. ಬ್ಯಾಕ್ ಸೈಡ್ ಹೆಚ್ಚು ಕಮ್ಮಿ ಇದು ಒಂದು 150 ಅಡಿ ಸಿಗುತ್ತೆ. ರೆಕ್ಟ್ಯಾಂಗಲ್ ಸೈಜಲ್ಲಿದೆ. ಅಕ್ಕಪಕ್ಕ ನೋಡ್ಬೋದು ನೀವು, ಬೇರೆಯವ್ರದ್ದೆಲ್ಲ ಮನೆಗಳಿದೆ. ಕೆಂಪು ಮಣ್ಣು. ಇದು ಬಂದ್ಬಿಟ್ಟು ಡೆಂಕ್ನಿ ಕೂಡ ರಿಜಿಸ್ಟರ್ ಬರುತ್ತೆ. ಇಲ್ಲಿ ನೋಡಿ ಪಕ್ಕದಲ್ಲಿ ಬೋರ್ ಹಾಕಿದ್ದಾರೆ. ನೀರಾವರಿ ಹೆಂಗಿದೆ ಅಂದರೆ 75 ಅಡಿ ನೀರು ಬಂದು 140 ಅಡಿಗೆ ಸ್ಟಾಪ್ ಮಾಡಿದ್ದಾರೆ. ಈ ಥರ ಇಲ್ಲಿ ಇರುವಂಥ ಪ್ರಾಪರ್ಟಿ. ಒಂದು ಎಕರೆ 6 ಗುಂಟೆ ಕೆಂಪು ಮಣ್ಣು. ಇದರಲ್ಲಿ ಒಂದು 8ರಿಂದ 10 ಗುಂಟೆನಲ್ಲಿ ಈ ಥರ ಹಾಸು ಕಲ್ಲುಗಳಿದ್ದಾವೆ. ಸೊ ಇದನ್ನು ಬೇರೆ ಥರ ಏನಾದರೂ ಕಾಟೇಜು ಅಥವಾ ಕೌ ಶೆಡ್ಡು, ಕುರಿ ಶೆಡ್ಡು ಮಾಡಿಕೊಂಡು ಯುಟಿಲೈಸ್ ಮಾಡ್ಬೋದು. ನೋಡಿ ಸುತ್ತಮುತ್ತ ಅಕ್ಕಪಕ್ಕ ಎಲ್ಲ ರೈತಗಳು ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಅಲ್ಲಿ ಏನು ಗ್ರೀನ್ ಕಲ್ಲು ಕಾಣಿಸ್ತಿದೆಯಲ್ಲ ಅದು ರೋಡು. ಸೊ ರೆಕ್ಟ್ಯಾಂಗಲ್ ಆಗಿ ಬರುತ್ತೆ. ಈ ಕಲ್ಲನ್ನ ತೆಗಿಯೋಕ್ಕಾಗಲ್ಲ. ತೆಗಿಯೋ ಬದಲು ಇದನ್ನು ಬೇರೆ ಥರ ಯುಟಿಲೈಸ್ ಮಾಡ್ಕೊಬೋದು. ಟೋಟಲ್ 360 ಡಿಗ್ರಿನಲ್ಲಿ ಇಲ್ಲಿ ವ್ಯೂ ಇದೆ. ಇಲ್ಲಿ ಒಂದು ಎಕರೆ 6 ಗುಂಟೆ. ಬೆಂಗಳೂರಿಂದ 100 ಕಿಲೋಮೀಟ್ರು, ಕನಕಪುರದಿಂದ 45 ಕಿಲೋಮೀಟ್ರು. ಡೆಂಕ್ನಿ ಕೂಡ ರಿಜಿಸ್ಟ್ರೇಷನ್ನು. ಒಳ್ಳೆ ಪ್ರೈಸ್ ಇದೆ. ಸೌತ್ ಬೆಂಗಳೂರಲ್ಲಿ ಈ ಪ್ರೈಸ್ಗೆ ಲ್ಯಾಂಡ್ಗಳೇ ಸಿಗಲ್ಲ. ಅಲ್ಲಿ ಒಂದು 4-5 ಗುಂಟೆನಲ್ಲಿ ಈ ಥರ ಹಾಸುಕಲ್ಲು ಬರ್ತವೆ. ಇಲ್ಲಿ ಫ್ರಂಟಲ್ಲೂ ಅಷ್ಟೇ. ಇಲ್ಲೊಂದು 6 ಗುಂಟೆನಲ್ಲಿ ಈ ಥರ ಕಲ್ಲುಗಳು ಸಿಗ್ತವೆ. ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ, ಇದು ಇದರಿಂದ ಮುಂದಕ್ಕಿರೋದೆ ಟಾರ್ ರೋಡು. ನೋಡಿ ಪಕ್ಕದಲ್ಲೆಲ್ಲ ಬೇರೆ ರೈತರುಗಳು ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ವಾಸ ಮಾಡ್ತಾಯಿದ್ದಾರೆ. ಇದೊಂದು ಸಬ್ ಟಾರ್ ರೋಡು.
ಹಳ್ಳಿಯಿಂದ ಹಳ್ಳಿಗೆ ಕನೆಕ್ಟ್ ಆಗುವಂಥ ರೋಡು.